ಲಕ್ಷ್ಮಣ ತೀರ್ಥ ಬ್ರಹ್ಮಗಿರಿ ಬೆಟ್ಟದ ಉಡಲನ್ನ ಇಂಚು ಸೀಳಿ ಉಕ್ಕಿ ಏರ್ಪೋರ್ಟ್ ಜಲಪಾತವಾಗಿ ಧುಮ್ಮಿಕ್ಕಿ ತನ್ನ ಪಾತ್ರದ ಹರಿವಿನ ಜೀವ ಸಂಕುಲಕ್ಕೆಲ್ಲ ನೀರುಣಿಸುತ್ತ ಸ್ವಚ್ಛ ನದಿಯಲ್ಲಿ ಭೂದೇವಿಯ ದಣಿವ ನೀಗಿ ಹಸಿರಾಗಿಸಿ ಸಾಗರವ ಸೇರುವ ಸಂಭ್ರಮದಲ್ಲಿ ವರ್ಷದಲ್ಲಿ ಕೊಂಚ ಕಾಲ ವರ್ಣಾರ್ಭಟಕ್ಕೆ ಬೋರ್ ಕರೆಯುತ್ತಾ ಮತ್ತೆ ಶಾಂತವಾಗಿ ತನ್ನೆಲ್ಲ ತುಮುಲ ತವಕವನ್ನೆಲ್ಲ ಹೊತ್ತು ದಕ್ಷಿಣ ಗಂಗೆಯ ಸಂಗಮದೊಂದಿಗೆ ಬಂಗಾಳ ಕೊಲ್ಲಿಯಲ್ಲಿ ನಿರ್ಲಿಪ್ತ ಪ್ರಯಾಣ ನಿಜಕ್ಕೂ ಹರ್ಷದ ಹೊನಲೆ ಸರಿ. ಆದರೆ ಈ ಸಡಗರದ ಯಾನಕ್ಕೆ ಶೋಕದ ಛಾಯೆ ಕವಿಯುತ್ತಿದೆ. ಸ್ವಚ್ಛವಾಗಿ ಸ್ವತಂತ್ರವಾಗಿ ಸಾಗುತ್ತಿದ್ದ ನದಿಗೆ ಬದುಕಲು ಉಸಿರು ಬೇಕಿದೆ. ಲಕ್ಷ್ಮಣ ತೀರ್ಥದ ಹುಟ್ಟು ಕೊಡಗಿನ ಬೆಟ್ಟಗಳ ಶ್ರೇಣಿಯಲ್ಲಾದರೂ ಅರಿಯುವಾಗ ನಾಗರಹೊಳೆ, ಹನಗೂಡು, ಹುಣಸೂರು, ಹೊಸರಾಮೇನಹಳ್ಳಿ ಪ್ರದೇಶಗಳನ್ನು ಪ್ರವೇಶಿಸಿ ಕೃಷ್ಣರಾಜ ಸಾಗರದ ಸಮೀಪ ಕಾವೇರಿ ನದಿಯನ್ನ ಸೇರುತ್ತದೆ. ಆದರೆ ಸದ್ಯ ನದಿ ಹರಿಯುತ್ತಿರುವ ಮಾರ್ಗ ಸುಗಮದ ಯಾತ್ರೆಯಾಗಿ ಉಳಿದಿಲ್ಲ. ನಗರದ ಗಠಾರದ ಕೊಳಕು ಸೀದಾ ನದಿಯನ್ನ ಸೇರುತ್ತಿದೆ. ನಿರ್ಮಲವಾಗಿ ತನ್ನ ಪಾತ್ರದ ಜೀವ ರಾಶಿಗಳ ದಣಿವ ತಣಿಸಿ ನಿಸ್ವಾರ್ಥ ಭಾವದಲ್ಲಿ ಸಮುದ್ರ ಸೇರುತ್ತಿದ್ದ ನದಿಗೆ ವಿಷ ಎಲ್ಲಿ ಮೀರಿ ಅರಿದು ಬರುತ್ತಿದೆ. ಪುರಾಣಗಳ ಪ್ರಕಾರ ರಾಮನ ಬಾಯಾರಿಕೆ ನೀಗಿಸಿ ಪುಣ್ಯ ತೀರ್ಥವಾಗಿ ಉದ್ಭವಿಸಿದ್ದ ನದಿ ಇದೀಗ ತನ್ನ ಪಾತ್ರದ ಜೀವ ಸಂಕುಲಕ್ಕೆ ನಂಜಾಗಿದೆ. ಲಕ್ಷ್ಮಣ ತೀರ್ಥದ ನದಿ ಪಾತ್ರದಲ್ಲಿ ಬರುವ ಜನವಸತಿ ಪ್ರದೇಶಗಳ ಬಹುಪಾಲು ವಿಸ್ತೀರ್ಣ ಹುಣಸೂರು ನಗರದ್ದೇ. ಪೂರ್ತ ನಗರವು ಇದರ ದಂಡೆಯ ಮೇಲೆ ನೆಲೆ ನಿಂತಿದೆ. ಹುಣಸೂರು ನಗರವ ಹಾದು ಸುತ್ತಲಿನ ಕೃಷಿ ಭೂಮಿಗೆ ಉದಕ ಉಣಿಸಿ ಒಟ್ಟಾರೆ ನಗರಕ್ಕೆ ಜೀವಾಮೃತವಾಗಿ ಸಲಹುತ್ತಿದ್ದ ನದಿ ಗಟಾರದ ಕಲುಷಿತ ನೀರಿನ ಮಿಶ್ರಣದಿಂದಾಗಿ ತನ್ನ ಅಸ್ತಿತ್ವದ ಸೆಣಸಾಟದ ಜೊತೆ ತನ್ನೊಡಲ ಜಲಚರ ಜೀವಿಗಳ ಬಳಲುವಿಕೆಯನ್ನು ಸಹಿಸುವ ಸ್ಥಿತಿ ತಲುಪಿದೆ. ನಗರೀಕರಣದ ಹೊಸತನದ ಹಾದಿಯಲ್ಲಿ ಜನರಲ್ಲಿ ಪರಿಸರದ ಬಗೆಗಿನ ನಿರ್ಲಕ್ಷ್ಯ ಎದ್ದು ತೋರುತ್ತಿರುವುದು ನಿತ್ಯದ ಸತ್ಯವಾದರೂ ನದಿಗಳನ್ನ ಜೀವಜಲ, ಜೀವಾಮೃತ, ಪಾಪನಾಶಿನಿ ಎಂಬ ಪೂಜನೀಯ ಭಾವದಲ್ಲಿ ನೋಡುವ ಬದಲು ನಗರದ ತ್ಯಾಜ್ಯ ಮತ್ತು ಕೊಳಚೆ ವಿಲೇವಾರಿಗೆ ಉತ್ತಮ ತಾಣ ಎಂಬಂತೆ ಪರಿಗಣಿಸಿರುವುದು ಎಷ್ಟು ಸರಿ? ಬಳಸಿ ಕಲುಷಿತಗೊಂಡು ವಿಸರ್ಜಿಸಿದ ನೀರನ್ನ ಒಳಚರಂಡಿಗಳ ಮೂಲಕ ನೇರವಾಗಿ ನದಿಗೆ ಹರಿಸಲಾಗುತ್ತಿದೆ. ಪುನಃ ಅದೇ ಕೊಳಚೆ ಮತ್ತು ವಿಷ ಮಿಶ್ರಿತ ನೀರು ಕೃಷಿಗೆ ಬಳಕೆಯಾಗಿ ಪರೋಕ್ಷವಾಗಿ ವಿಷ ಆಹಾರದ ಮೂಲಕ ನಮ್ಮ ದೇಹ ಸೇರುತ್ತದೆ. ಗಟಾರದ ವಿಷದ ಜೊತೆ ಪ್ಲಾಸ್ಟಿಕ್ ಮತ್ತಿತರ ಘನ ತ್ಯಾಜ್ಯಗಳು ನದಿಯ ಒಡಲನ್ನು ಸೇರಿ ನೀರನ್ನ ಇನ್ನಷ್ಟು ಅಶುದ್ಧಗೊಳಿಸಿವೆ. ಹಲವು ವರ್ಷಗಳ ತ್ಯಾಜ್ಯ ಪೂರೈಕೆ ಕೃಷಿಗೆ ಬಳಸುತ್ತಿರುವ ವಿಷಪೂರಿತ ರಾಸಾಯನಿಕಗಳು, ಕೀಟನಾಶಕಗಳು ನದಿಯ ಪಾತ್ರಗಳನ್ನು ಹೆಚ್ಚು ಕಲುಷಿತಗೊಳಿಸಿವೆ. ಇದರ ಪರಿಣಾಮವಾಗಿ ಜೀವಂತವಾಗಿ ಸೂರ್ಯನ ಬೆಳಕಿನ ಕಿರಣಕ್ಕೆ ಕಂಗೊಳಿಸುತ್ತಿದ್ದ ನದಿಯಲ್ಲಿ ಈಗ ಪಾಚಿಯದ್ದೇ ದೌತ್ಯ. ವರ್ಷಗಳ ಹಿಂದೆ ಕುಡಿಯಲು ಬಳಸುತ್ತಿದ್ದ ನೀರು ಈಗ ಬಳಕೆಗೆ ಯೋಗ್ಯವಲ್ಲ ಎಂದು ಪ್ರಮಾಣೀಕರಿಸಲಾಗಿದೆ. ಆದರೆ ನದಿ ಸ್ವಚ್ಛತಾ ಕಾರ್ಯದಲ್ಲಿ ನಗರಸಭೆ ಸ್ತಬ್ಧವಾಗಿರುವುದು ದುರಂತವೇ ಸರಿ. ಇನ್ನು ಜನಸಾಮಾನ್ಯರು ಮಾತ್ರ ಕೊಳಚೆಗಪ್ಪಿಗೆ ಮೂಗು ಮುಚ್ಚಿ ಸಂಚರಿಸುವರೇ ಹೊರತು ಬಾಯಿ ತೆರೆದು ಪ್ರಶ್ನಿಸಿ ಕೊಳಚೆಯ ಅರಿವಿಗೆ ಪರ್ಯಾಯ ವ್ಯವಸ್ಥೆಯ ಮನವಿ ಮಾಡರು. ಪರಿಸರವು ಜೀವ ಮತ್ತು ನಿರ್ಜೀವ ವಸ್ತುಗಳ ಸಮ್ಮಿಲನ. ಇಲ್ಲಿ ಒಂದರ ಮೇಲೆ ಇನ್ನೊಂದರ ಅವಲಂಬನೆ ಸಹಜ. ಆದರೆ ಬೇಜವಾಬ್ದಾರಿ ಸಲ್ಲದು. ಮರ, ಗಿಡ, ಭೂಮಿ, ನೀರು, ಗಾಳಿ ಇವು ಜೀವ ಸಂಕುಲಕ್ಕೆ ಬುನಾದಿ. ಇವುಗಳ ಬಳಕೆ ವ್ಯವಸ್ಥಿತವಾಗಿಲ್ಲ ಎಂದ ಮೇಲೆ ನಮಗೆ ಅಸ್ತಿತ್ವವಿಲ್ಲ. ಈಗ ಹೇಗೆ ಬೇಕೋ ಹಾಗೆ ಬೆಳೆಸಿ ಮುಂದೆ ಬಳಲುವ ಬದಲು ಬಳಕೆಯಲ್ಲಿ ಕೃತಜ್ಞತಾ ಭಾವವಿರಲಿ. ಬಳಸಿ ಬರಿದಾಗಿಸುವ ಬದಲು ಮರುಬಳಕೆ ತಂತ್ರ ಕಾರ್ಯಗತವಾಗಲಿ. ನದಿ ಶುದ್ದೀಕರಣ ಘಟಕಗಳು ಸ್ಥಾಪಿಸಿ ಬಳಲುತ್ತಿರುವ ನದಿಯ ಅಳಲಿಗೆ ಅಂಕುಶವಿಡಬೇಕಾಗಿದೆ. ನದಿಗೆ ತ್ಯಾಜ್ಯ ತುಂಬುವವರ ಮನಸ್ಥಿತಿ ಬದಲಾಗಬೇಕಾಗಿದೆ. ನಿಯಮಿತ ಬಳಕೆ, ವ್ಯವಸ್ಥಿತ ತ್ಯಾಜ್ಯ ವಿಲೇವಾರಿ ಹಾಗೂ ಸಾರ್ವಜನಿಕರ ಪರಿಸರದೆಡೆಗಿನ ಕಾಳಜಿಗಳ ಒಟ್ಟಾರೆ ಫಲವೇ ಲಕ್ಷ್ಮಣ ತೀರ್ಥದಂತೆ ಜೀವಂತ ನೆಲಕಚ್ಚುತ್ತಿರುವ ಎಷ್ಟೋ ನದಿಗಳಿಗೆ ಹೊಸ ಹುಟ್ಟು. ಪರಿಸರದ ಉಳಿವು ನಮ್ಮ ಮೂಲಭೂತ ಕರ್ತವ್ಯ. ಬನ್ನಿ ಲಕ್ಷ್ಮಣ ತೀರ್ಥ ಉಳಿಸಿ ಅಭಿಯಾನದಲ್ಲಿ ಪಾಲ್ಗೊಳ್ಳೋಣ. ನಮ್ಮ ಕರ್ತವ್ಯವನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸೋಣ.